ಎಲ್ಲ ನೋಡು ಶ್ರಾವಣಿ, ಹೆಂಗೂ ಮನೇಲಿ ಯಾರು ಇಲ್ಲ, ಡೋರ್ ಬೇರೆ ಲಾಕ್ ಆಗಿದೆ, ನನಗೆ ಇನ್ನೊಂದು ಹೆವಿಯಾಗಿ ಲವ್ ಆಗಿದೆ. ಅದಕ್ಕೆ 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 ನಾವಿಬ್ರು ಸೇರಿ ಸೇರಿ ನಾವಿಬ್ರು ಸೇರಿ ಒಂದೊಳ್ಳೆ ಡ್ಯೂಟ್ ಹಾಡೋಣ. ಏನೋ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಮ್ಯಾನಸ್ ಇಟ್ಕೊಂಡ್ ಮಾತಾಡಿ. ನಮಗ್ ಡಿವೋರ್ಸ್ ಆಗಿದೆ. ಮಾತಿಗೆ ಮುಂಚೆ ಡಿವೋರ್ಸ್ ಅಂತಿಲ್ಲ ಶ್ರಾವಣಿ. ಆ ಸಿದ್ಧಿವಿನಾಯಕ ನನ್ನ ಕೈಯಲ್ಲಿ ನಿಂಗೆ 2 ಸಲ ತಾಳಿ ಕಟ್ಸಿದ್ದಾನೆ. 2 ಸಿಗ್ನೇಚರ್ ಇಂದ ಕಿತ್ತೋಗೋ ಸಂಬಂಧ ಅಲ್ಲ. ಇನ್ನೊಂದು ಸಲ ನೀನ್ ಡಿವೋರ್ಸ್ ಅಂದ್ರೆ ನಾನು ಇನ್ನೊಂದ್ಸಲ ತಾಳಿ ಕಟ್ಬಿಡ್ತೀನಿ. ಎಮ್ಮೆಲ್ಲೆ ಮಗಾಗಿ ಹೀಗೆಲ್ಲ ಮಾತಾಡ್ತೀರಾ? ನಿಮ್ಗೆ ನಮಗ್ ಅನ್ಸೋದ್ರ ಬಗ್ಗೆ ಯಾಕೆ ಮಾತಾಡ್ತೀಯ ಶ್ರಾವಣಿ? ನಮ್ಗೆ ಏನೇನೋ ಅನ್ಸುತ್ತಪ್ಪ, ಅನ್ಸಿದೆಲ್ಲ ಮಾಡಕ್ಕಾಗತ್ತಾ? ನಾನು ಹೋಗಿ ಹೋಗಿ ನಿಮ್ಗೆ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಕರೆಕ್ಟ್, ನಿನಗಿಲ್ಲ ಬುದ್ಧಿ. ನಮ್ ಕಷ್ಟವೆಲ್ಲ ದೂರ ಮಾಡ್ಬಿಡಿ ಆಯ್ತಾ? ನನಗ್ ಫೋನ್ ಇಡ್ತೀನಿ. ಹಾ ಬಾಯ್. ಸರಿ ಅತ್ತೆ, ಬಾಯ್ ಬಾಯ್. ಅತ್ತೆ, ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ. ಅಯ್ಯೋ ಹೇಳಿ ಹೇಳಿ ಅಂದ್ರೆ ಬೇಗ. ನೋಡಿ, ನೀವು ನಾಳೆ ಬೆಳಗ್ಗೆವರೆಗೂ ನಮ್ಮಿಬ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ನಿಮ್ ಮಗಳ ಫೋನ್ ನ ಸ್ವಿಚ್ ಆಫ್ ಮಾಡಿರ್ತೀನಿ. ಯಾರು ಟೆನ್ಷನ್ ಆಗ್ಬಿಡಿ ಆಯ್ತಾ? ಪ್ಲೀಸ್ ಅತ್ತೆ. ಓ ಅರ್ಥ ಆಯ್ತು. ನಡಿಲಿ ನಡಿಲಿ. ಬಾಯ್. ಹೋಗಿ ಹೊತ್ತು ನೀವು. ಬಾಯ್. ನಾಚಿಕೆ ಆಗಲ್ಲ ನಿಮ್ಗೆ? ಇದ್ಯಾಕೋ ಅತಿ ಆಯ್ತು. ಏನಂದ್ರೆ? ನಾನೇನಂದ್ರೆ ಏನು ಅಂದಿಲ್ಲಪ್ಪ, ಏನು ಅಂದಿಲ್ಲ. ಏನೇನೋ ಮಾತಾಡೋದ್ ಬಿಟ್ಟು ಸುಮ್ನೆ ಆಚೆ ಹೋಗಿ. ಆಯ್ತು, ಹೋಗ್ತೀನಿ ಬಿಡೆ. ಬಟ್ ನೀನೇ ಕಳ್ಸು. ಹತ್ರ ಬರ್ಬೇಡಿ, ದೂರ ಹೋಗಿ. ಯಾಕೆ ಯಾಕೆ? ಹತ್ರ ಬಂದ್ರೆ ಮನ್ಸ್ ಕರ್ಗುತ್ತೆ ಅನ್ನೋ ಭಯನ? ನಿನ್ ಮಡ್ಲಲ್ಲಿ ಮಲ್ಕೋಬೇಕು ಅನಿಸ್ತದ, ಮಲಗಿಸ್ಕೋತ್ಯಾ? ಅತಿ ಆಯ್ತು ನಿಮ್ದು. ಏನ್ ಅನ್ಕೊಂಡಿದೀರಾ ನೀವು? ಸುಮ್ನೆ ಎದ್ದೋಗ್ರಿ ಆಚೆ. ಓ ನನ್ಗೆ ಆವಾಜು. ಏಯ್, ಇವಾಗ ನಿನ್ ಮಡ್ಲಲ್ಲಿ ಮಲಗಿಸ್ಕೋತ್ಯಾ, ಮಲಗಿಸ್ಕೊಳಲ್ವಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ. ಇಲ್ಲ ಅಂದ್ಮೇಲೆ ಇಲ್ಲ ಅಷ್ಟೇ. ಶ್ರಾವಣಿ ಬೇಡ, ನೀನ್ ಮಲಗಿಸ್ಕೊಂಡಿಲ್ಲ ಅಂದ್ರೆ ಏನು ಅವನಿ ಮೇಲೆ ಏನ್ರಿ ನೀವು ಯಾವಾಗ್ಲೂ ಅವ್ರ ಮೇಲೆ ಆಣೆ ಇವ್ರ ಮೇಲೆ ಆಣೆ ಅನ್ಕೊಂಡು ಏನ್ ಆಟ ಅನ್ಕೊಂಡಿದೀರಾ? ಸುಮ್ನೆ ಹೋಗ್ರಿ ಆಚೆ. ಏಯ್, ನನ್ನ ಹೆಂಡತಿನ ಪಟೇಸ ನನ್ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಯಾರು ಅದನ್ನೆಲ್ಲ ಕೇಳಕ್ಕೆ? ನೋಡು, ಇವಾಗ ಪಾವನಿ ಮೇಲೆ ಆಣೆ ಇಟ್ಟಾಗೋಯ್ತು. ಪಾಪ ಅಲ್ವ ನಮ್ಮ ಪಾವನಿ, ಇನ್ನೂ ಚಿಕ್ಕ ಹುಡುಗಿ, ಮದ್ವೆ ಬೇರೆ ಆಗಿಲ್ಲ. ಅವಳು ಮದ್ವೆ ಆಗ್ಬೇಕು, ಗಂಡನ ಜೊತೆ ಸಂಸಾರ ಮಾಡ್ಬೇಕು, ಆ ಮಕ್ಳು ಹುಟ್ಟಬೇಕು. ಆ ಮಕ್ಳು ನನ್ನ ಹತ್ರ ಬಂದು ದೊಡ್ಡಪ್ಪ ದೊಡ್ಡಪ್ಪ ಅಯ್ಯೋ. ಶ್ರಾವಣಿ, ಹಂಗೆ ಒಂದ್ ಕತೆ ಹೇಳು. ನಾನ್ ಹೇಳಲ್ಲ. ಪ್ಲೀಸ್ ಶ್ರಾವಣಿ, ಪ್ಲೀಸ್ ಒಂದ್ ಕತೆ ಹೇಳು. ಇನ್ನೊಂದ್ಸಲ ಕತೆ ಗೀತೆ ಅನ್ನೋ ಕತ್ತಿಸಕ್ ಬಿಡ್ತೀನಿ. ಬೇಡ ಬೇಡ ಬೇಡ, ನನ್ಗಿನ್ನೂ ತುಂಬಾ ಕನ್ಸುಗಳಿದೆ. ಸರಿ, ನಾನೇ ಒಂದ್ ಕತೆ ಹೇಳ್ತೀನಿ, ಕೇಳಿಸ್ಕೊ. ಸುಮ್ನೆ ಮಲ್ಕೊಂಡ್ರೆ ಸರಿ. ಇವಾಗ ರಾವು ಡಾರ್ಲಿಂಗ್, ಈ ಸಿನಿಮಾ ಹೀರೋಯಿನ್ಗಳು ಬೇಜಾರಾದ ತಕ್ಷಣ ರೂಮ್ಗೆ ಯಾಕೆ ಓಡ್ ಬರ್ತಾರೆ ಹೇಳು? ಯಾಕೆ ಬರ್ತಾರೆ? ಏನ್ ನಿಮ್ ಮಾತಿನ ಅರ್ಥ? ಕೊಳ್ಳಿ ಎಲ್ಲ ನನ್ ಬಾಯಿಂದ ತಿಳ್ಕೋಬೇಕು ಅಂತ ಆಸೆ. ಸ್ವಲ್ಪ ಮ್ಯಾನರ್ಸ್ ಇರ್ಲಿ. ಹೆಂಗೆಂಗೋ ನಡ್ಕೊಂಡ್ರೆ ಚೆನ್ನಾಗಿರಲ್ಲ. ಹೆಂಗೆ ನೋಡ್ಕೋತಾ ಇದ್ದೀನಿ ನಾನು? ನೀನೇ ದರ ದರ ಅಂತ ರೂಮ್ ಓಡ್ ಬಂದು ನನಗೆ ಸರಿ ಆಯ್ತು, ನೀವೀಗ ಆಚೆ ಹೋಗಿ ಮಲ್ಕೋಬೇಕು. ಬರ್ತಿದ್ದೆ, ಮಲ್ಕೊಳ್ಳೋಣ ಬಾ. ನಿಮಗ್ ನಿದ್ದೆ ಬಂದ್ರೆ ಹೋಗಿ ಹಾಲಲ್ಲಿ ಮಲ್ಕೊಳ್ಳಿ. ನಂಗೆ ಇರಿಟೇಟ್ ಮಾಡ್ಬೇಡಿ. ನಡೀರಿ ಮೊದ್ಲು ಆಚೆ. ಶ್ರಾವಣಿ, ನಾನು ನಿನ್ ಗಂಡ ಯಾಕೆ ಹಿಂಗ್ ಆಡ್ತಾ ಇದೀಯ ನೀನು? ಅದೆಲ್ಲ ಹಳೆ ಮಾತು. ಒಳ್ಳೆ ಮಾತಲ್ಲಿ ಹೋಗಿ ಇಲ್ಲಿಂದ. ನೋ ವೇ, ಚಾನ್ಸೇ ಇಲ್ಲ. ಎಷ್ಟು ದಿನ ಆದ್ಮೇಲೆ ಒಬ್ಳೆ ಸಿಕ್ಕಿದ್ಯಾ, ಬಿಟ್ಬಿಡ್ತೀನ ನಾನು? ಓವರ್ ಆಗಿ ಆಡ್ಬಿಡಿ, ಸುಮ್ಮನೆ ಹೋಗ್ಲಿ. ಆಗಲ್ಲ ಶ್ರಾವಣಿ, ನಂಗೆ ಆಚೆ ಒಬ್ಬನೇ ಮಲ್ಕೊಳಕ್ ಭಯ ಆಗುತ್ತೆ. ನಿಮ್ಮ ಅಪ್ಪನ ಆತ್ಮ ಬೇರೆ ಅಲ್ಲೇ ಸುತ್ತಾ ಇರುತ್ತೆ. ನೋಡಿ, ನಿಮ್ಗೆ ಎಷ್ಟೆಲ್ಲ ಹೇಳ್ಬೇಕು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡಿ ಅಂತ. ಸುಮ್ಮನೆ ಹೋಗಿ ಮಲ್ಕೊಳ್ರಿ. ಆಗಲ್ಲ ಶ್ರಾವಣಿ, ನಿಮ್ ಮನೆ ಸೊಳ್ಳೆ ಕಾಟ ಬೇರೆ ಜಾಸ್ತಿ ಕಣೆ. ಆಮೇಲೆ ಯೋಚನೆ ಮಾಡು, ನಾನು ಒಬ್ಬನೇ ಅಲ್ಲೋಗಿ ಗಾಢವಾಗಿ ನಿದ್ದೆ ಮಾಡ್ತಿರ್ತೀನಿ. ನಿಮ್ಮಪ್ಪ ಸಡನ್ ಆಗಿ ಡೋರ್ ಲಾಕ್ ತಗೊಂಡು ಹೊರಡೆ ಬಂದು ನಾನು ನೋಡಿ ಇಡೀ ರಾತ್ರಿ ಇವನು ನನ್ನ ಮಗಳು ಒಟ್ಟಿಗೆ ಇದ್ರ ಅಂತ ಶಾಕ್ ಆಗಿ ಹೋಗ್ಬಿಟ್ರೆ ನಮ್ಮ ಮಾವ ಇಷ್ಟು ಬೇಗ ಹೋಗೋದು ನಂಗೆ ಇಷ್ಟ ಇಲ್ಲಪ್ಪ. ನಮ್ಮಿಬ್ಬರು ಮಕ್ಳು ಎತ್ತಾಡಿಸ್ಬಾರ್ದ ಅವರು? ಸಾಕು, ಸುಮ್ಮನೆ ಇರ್ರಿ. ನನ್ ತರದೇ ಮಾಡಿ ಹೋಗ್ರಿ ಇಲ್ಲಿಂದ. ಸುಮ್ಮನೆ ನಿಂತ್ಕೊಳೆ. ಇವತ್ ನಾನಿನ್ನ ಸುಮ್ಮನೆ ಬಿಡಲ್ಲ ಶ್ರಾವಣಿ. ನನ್ ಕಡಿಮೆ ಅಯ್ಯೋ ಅನ್ಸಿದ್ಯಾ ನನ್ನ? ಪ್ಲೀಸ್ ಇಲ್ಲಿಂದ ಹೊಟ್ಟೋಗಿ. ಹೋಗಲ್ಲ.
ಶ್ರಾವಣಿ ಶ್ರಾವಣಿ ಅಯ್ಯಯ್ಯೋ ಚಮಕ್ ಕುಟ್ಟಿದ್ಗೆ ಸುಸ್ತಾಗಿ ಬಿದ್ದಲ್ಲ ಇವಳು ಶ್ರಾವಣಿ